ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ನಮ್ಮ ಬಾಜು ಅಂದ್ರೆ ನಮ್ಮ ತಾತಗಳದ್ದು ಒಂದು ಹುರುಳಿ ಪ್ಲಾಟ್ ಐತೆ ನೋಡ್ರಿ, ಯಾವ ರೀತಿ ಐತೆ ಅಂತೇಳಿ. ಈ ಹುರುಳಿಯನ್ನು ಸಿಕ್ಕಾಪಟ್ಟೆ ಬೆಳೆದೈತ್ರಿ, ಇಲ್ಲ ಅಂತಲ್ಲ, ಆದರೆ ಹುರುಳಿ ಜಾಸ್ತಿ ಬೆಳೆದ್ರಿಂದ ಅಂದರೆ ಜಾಸ್ತಿ ಕಾಯಿ ಆಗ್ತಿಲ್ಲ, ಅಂದ್ರೆ ಹೂಗಳೆಲ್ಲ ಉದುರಿ ಬೆಳಕತ್ತಾವ್ರಿ. ಸೊ ಪ್ಲಾಟನ್ನು ನೀವು ನೋಡ್ಬೋದು ಯಾವ ರೀತಿ ಐತೆ. ಏನಿಲ್ಲ ರೀ, ಕರೆಕ್ಟ್ ಟೈಮ್ಕಲ್ಲಿ ಏನಾದರೂ ಮಳೆ ಗಿಳೆ ಆಗಿತ್ತು ಅಂದರೆ ಇದೇನು ಹಿಂಗೆ ಆಗ್ತಿರಲ್ಲ. ಅಂದರೆ ಮಳೆಗಾಲ ಸ್ವಲ್ಪ ಲೇಟ್ ಆಯಿತು, ಆದ ಕಾರಣ ಸ್ವಲ್ಪ ಹಿಂಗಾಗಿತ್ತು ನೋಡಿರಿ. ಇವತ್ತು ಬೇಕಾದ್ರೆ ನಾನು ಲೈವಲ್ಲಿ ಹೋಗಿ ನೋಡಿ, ಲೈವಲ್ಲಿ ನಾನು ಪೂರ್ತಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಸೊ ಇದನ್ನು ನೋಡ್ಬೋದು. ಇದು ಕಡೆ ಹುರುಳಿ ಪ್ಲಾಟ್ ಐತೆ ರೀ, ಜೊತೆಗೆ ನಮ್ಮ ಅರಿಶಿನ ಪ್ಲಾಟು ಐತೆ ನಿಮ್ಗೆ ತೋರಿಸ್ತೇನೆ. ಆ ಕಡೆ ಒಂದು ಅರಿಶಿನ ಪ್ಲಾಟ್ ಇದೆ, ಇದು ನಮ್ಮ ಅರಿಶಿನ ರೀ. ಅಂದರೆ ನಾನು ಫಸ್ಟ್ ವಿಡಿಯೋದಲ್ಲೇ ವಿಡಿಯೋ ಮಾಡಿದೆ ನೋಡಿರಿ, ಅರಿಶಿನ ಹೆಂಗೈತಿ ಏನೈತೆ ಅಂತೇಳಿ. ಇದು ನಮ್ಮ ಅರಿಶಿನ ಪ್ಲಾಟ್ ರೀ. ನಮ್ದು ಅರಿಶಿನ ಹೆಂಗೈತೆ ನೋಡ್ರಿ, ಇದು ಕಾಣಾಯ್ತು ನೋಡ್ರಿ ಅರಿಶಿನ. ಅಂದರೆ ನಾನು ಫಸ್ಟ್ ವಿಡಿಯೋ ಮಾಡಿದ್ನಲ್ರಿ, ಆ ಅರಿಶಿನಕ್ಕೆ ಈ ಅರಿಶಿನಕ್ಕೆ ತುಂಬ ಬದಲಾವಣೆ ಐತಿ ರೀ. ಅಂದರೆ ಆವಾಗ ಇಷ್ಟೊಂದು ಹಿಂಗೆ ಗ್ರೋತ್ ಇರಲಿಲ್ಲ, ಇವಾಗ ಜಾಸ್ತಿ ಗ್ರೋತ್ ಆಗೈತೆ ನೋಡ್ರಿ. ಅರಿಶಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೇಕಂದ್ರೆ, ಇದು ಆ್ಯಕ್ಚುಲಿ 8 ತಿಂಗಳು ಬೆಳೆ ರೀ. ಇದಕ್ಕೆ ಕಮ್ಮಿ 1 ಎಕರೆ ಅರಿಶಿನ ಹಚ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ರೀ. ಅಂದರೆ 1,30,000 20,000 ರೂಪಾಯಿ ಬೀಜ ಬೇಕು. ಆಮೇಲೆ ಡ್ರಿಪ್ ವ್ಯವಸ್ಥೆ ಅದು ಇದು ಹಿಡಿದ್ರೆ ಒಂದು 1.5 ಲಕ್ಷ ಮೇಲೆ ಖರ್ಚಾಗುತ್ತೆ. ಏನಾದರೂ ಕರೆಕ್ಟ್ ಅಂದರೆ ರೇಟ್ ಸಿಕ್ಕು ಇದನ್ನಾದರೆ ಒಂದು 3 ಲಕ್ಷ ತನಕ ಆಗ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇವಾಗ ನೋಡಿರಿ, ಡ್ರಿಪ್ ಮಾಡಿದ್ದೀವಿ ರೀ. ಡ್ರಿಪ್ ಮಾಡ್ರೂ ಡ್ರಿಪ್ಪಿಗೆ ನೀರು ಜಾಸ್ತಿ ಹತ್ತಲ್ಲ ಅಂತಲೇ ನಾವು ಹಂಗೆ ನೀರು ಹಚ್ಚಿದ್ವಿ ರೀ ಈಗ ಸದ್ಯದಾಗ. ನೋಡಿದ್ರಲ್ಲ, ಇದು ನಮ್ಮ ಅರಿಶಿನ ಪ್ಲಾಟ್ ರೀ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದರ ಒಂದು ಹಳ್ಳಿ ವಾತಾವರಣ ಬಗ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.